ಕೂದಲದಾವು ತಲೆ ಮಬ್ಬ ಆಗ್ಬಿಟ್ಟೈತಿ ನನ್ನ ಕಾಲಿಗೆ ಬಿಟ್ಬಿಟ್ರಪ್ಪ ಕಲ್ಲ ಕಾಲಿಗೆ ಬಿದ್ದು ಅವ ನೋಡಿ ನನಗೆ ಅವ ಗಾಬರ ಆಗ್ಬಿಟ್ಟ ಓ ಯಾಕ ಅಂತೇಳಿ ಹಾಯ್ ನಮಸ್ಕಾರ. ಇವತ್ತಿನ ಸಂಜು ಬ್ರೋ ಚಾನಲ್ಗೆ ವೆಲ್ಕಮ್. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಹೇರ್ ಸ್ಟೈಲ್ ಬನ್ನಿ. ಅದನ್ನು ನಾವು ಮಾತಾಡೋಣ ಇವತ್ತು ಈ ಹೇರ್ ಸ್ಟೈಲ್ ಬಗ್ಗೆ ಮತ್ತು ಮಾತುಕತೆಯಲ್ಲಿ ಆಗೋದು ಹೆಂಗೆ ಬರುತ್ತೆ ನೋಡೋಣ ಬನ್ನಿ ಈ ಒಂದು ವಿಡಿಯೋನ ಪೂರ. ಓಕೆ, ಇವತ್ತೇನಪ್ಪ ಅಂದ್ರೆ ನೋಡಿ, ನಾವು ಹೊಸದು ಒಂದು ಕಟಿಂಗ್ ಮಾಡಿಸ್ಬೇಕು ಅಂತೇಳಿ ಕೂದಲನ್ನ ಬಿಟ್ಟಿರ್ತೀವಿ. ಯಾಕೆ ಮಸ್ತಾಗಿ ಎಷ್ಟು ಬಿಟ್ಟಿರ್ತೀವಿ ಅಗದಿ ಚಲೋ ಆಗಿ ಕಟಿಂಗ್ನ ಮಾಡಿಸ್ಬೇಕಂತೇಳಿ ಇಲ್ಲಿಂದ ತಡಿದು ಮತ್ತು ಇಲ್ಲಿ ಮಟ್ಟ ಬಿಟ್ಟಿರ್ತೀವಿ ಕೂದಲನ್ನ. ಓಕೆ, ಏನಾಗತ್ತಪ್ಪ ಅಂದರೆ ಉಷ್ಟೊಂದು ಕೂದಲ ಬಿಟ್ಟಿರ್ತೀವಿ ಅಗದಿ ಮಸ್ತಾಗಿ. ನನಗೆ ಮಸ್ತ್ ಕಾಣ್ತಿರತ್ರ ಅಗದಿ. ನನಗೆ ಒಬ್ಬಂಗೂ ಮಸ್ತ್ ಕಾಣೋದಲ್ಲ, ಎಲ್ಲರಿಗೂ ಮಸ್ತ್ ಕಾಣ್ಬೇಕಾದ್ರು. ಓಕೆ, ಎಲ್ಲರಿಗೂ ಮಸ್ತ್ ಕಾಣ್ಬೇಕಂತೇಳಿ ಅಗದಿ ನಾವು ಇದ್ರಾಗ ಕೊನ್ನಡಿ ಮುಂದೆ ನಿಂತು ಎಲ್ಲರೂ ಕರೆಕ್ಟಾಗಿ ಬಾಚ್ಕೊಂಡು ಹೋಗಿರ್ತೀವಿ. ಹೊರಗಡೆ ಒಬ್ಬ ಚೇತನ ಅಲ್ಲೆಲ್ಲಿ ದೂರ ನಿಂತು ಒಬ್ಬ ಚೇತನ ಓ ಯಾಕ ಅಂತೇಳಿ ನಾನು ತೀರ್ ನೋಡಲ್ಲ, ನಾ ಯಾಕಾನ ಅಲ್ಲಲ್ಲ ಮತ್ತೆ ತೀರ್ತಾನ ಓ ಯಾಕ ಅಂತೇಳಿ ಮಗಳೊಬ್ಬ ನಿಂತಾನ. ಅವ ಹೇಳ್ತಾನೆ ಕರ್ಯಾರ ನೋಡಿ ನಿಮಗೆ ಅಂತೇಳಿ ಅಂತೇಳಿ ನಾನು ನಿಮ್ಗೆ ತಿಳಿ ನೋಡ್ತೀನಿ. ನನಗೆ ಕರಾಕೋತಾನ ಕೂದಲೆಲ್ಲ ಹಾರ್ದು. ಅವ ನೋಡಿ ನನಗೆ ಅವ ಗಾಬರ ಆಗ್ಬಿಟ್ಟ. ಅವನು ಹುಡುಗಿ ಅಲ್ಲಪ್ಪ ಇವ ಹುಡುಗ ಅಂತೇಳಿ ಅಲ್ಲಿ ನಿಂತಾಗ ಅಂತ ತಿಳ್ಕೊಂಡಾನ. ನನ್ನ ಕೈಯಾಗ ದೊಡ್ಡ ಕಲ್ಲಿತ್ತು, ಓಡೋಗ್ಬಿಟ್ಟ. ಮತ್ತು ನನಗೆ ಸಿಟ್ಟು ಬಂತು. ಸುಮ್ಮನೆ ಆದೆ, ಏನು ಮಾಡೋಕ್ಕೆ ಬರಲ್ಲ. ನಂದ ಕೂದಲು ಇಟ್ಟುಕೊಂಡದಾವು ಹಿಂದೆ ಹುಡುಗಿ ಕಾಣಂಗೆ ಕಾಣ್ತೀನಿ, ಮತ್ತೇನು ಮಾಡೋಕ್ಕಾಗಲ್ಲ. ಪಾಪ ಹೋಲಿಗಳು ಅಂತೇಳಿ ಕಲ್ಲು ಹೋಗಬಿಟ್ಟೆ. ನನ್ನ ಕಾಲಿಗೆ ಬಿದ್ದುಬಿಟ್ರಪ್ಪ ಕಲ್ಲು. ಕಾಲಿಗೆ ಬಿದ್ದುಬಿಡ್ತು. ಅದಕ್ಕೆ ನೋಡೋಗಿಬೇಕು. ಇಷ್ಟಕ್ಕೊಂದು ದೊಡ್ಡ ತಲೆಯಾಗ ಕೂದಲದಾವು, ತಲೆ ಮಬ್ಬ ಆಗ್ಬಿಟ್ಟೈತಿ. ಕಲ್ಲು ಎಲ್ಲಿ ಹೋಗಿಬೇಕು ಅನ್ನೋದು ಗೊತ್ತಾಗ್ಬೋದು ನನಗೆ. ಅಷ್ಟು ತಲೆ ಮಬ್ಬ ಆಗ್ಬಿಟ್ಟೈತಿ. ಮತ್ತು ಏನಾಯ್ತಪ್ಪ ಅಂದ್ರೆ ಹೋದೆ ರೀ ದೂರ ಹಿಂಗೆ ಬಾಜಾರಿಗೆ ಹೋದೆ. ಕಟಿಂಗ್ ಶಾಪ್ ಅಂಗಡಿಯವರು ಕರ್ಯಾಕೋತಾರ. ಎದಕ್ಕೆ ಕರ್ಯಾಕೋತಾರ ಗೊತ್ತಾನ? ನಾವು ಎದಕ್ಕೆ ಕರ್ಯಾಕೋತಾರಪ್ಪ ಅಂತೇಳಿ ಹೋದೆ ರೀ. ಏನ್ರಿ ಕೂದಲು ಭಾರಿ ಬಿಟ್ಬಿಟ್ರಲ್ಲ, ಅಗದಿ ಮಸ್ತಾಗ್ಯಾವಲ್ಲ, ಯಾವಾಗ ಬರ್ತೀರಿ ಕಟಿಂಗ್ ಮಾಡ್ಸಕ್ಕಂತಾರೆ. ನನಗೆ ಆಗೈತಿ ಇಲ್ಲೇ ಅಗದಿ ಮಸ್ತಾಗಿ ಸ್ಟೈಲಿಶ್ ಕಟಿಂಗ್ ಮಾಡಿಸಿ ನಾನು ಮತ್ತು ಕಟಿಂಗ್ ಯಾವಾಗ ಮಾಡಿಸ್ಬೇಕಂತ ಹೇಳ್ತಾನೆ. ಕರೀತಾನೆ ನನಗೆ, ಕಟಿಂಗ್ ಯಾವಾಗ ಮಾಡಿಸ್ತೀವಿ ಬರ್ರಿ ಅಂತೇಳಿ. ಏನು ನೋಡ್ಬೇಕಾ, ಏನು ನೋಡ್ಬೇಕು? ಅಲ್ಲೇ ಟೇಬಲ್ ಐತಿ, ಟೇಬಲ್ದಾಗ ಕತ್ರಿ ಐತಿ, ಮತ್ತು ಕಾನ್ಸಿ ಐತಿ, ಮತ್ತು ಅವೆಲ್ಲ ಏನೇನೋ ಇಟ್ಟಿರಲ್ಲ. ಹಿಂಗೆ ಮಾಡಿ ಸಬರ್ಬೇಕು ಮಾಡಿಬಿಟ್ಟಿದ್ದೆ ನಾನು ತಲೆಗೆ ಒಂದು ತಲೆ ಬ್ಲಾಸ್ಟ್ ಆಗಕ್ಕೆ ಬಂದಿತ್ತು. ತಲೆ ಹರ ಅಂತ ಏನೇನೋ ಮಾಡ್ಬೇಕಂತ ವಿಚಾರ ಮಾಡಿದೆ. ಆದ್ರೆ ಏನೂ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಬಾಜಾರು ನಾವು ಮರ್ಯಾದೆ ಕೊಟ್ಟು ತೊಗೊತೀವಿ. ಓಕೆ, ಅದಕ್ಕೆ ಏನಪ್ಪ ಅಂದ್ರೆ ಹೋಳಿ ಬಿಡ ಅಂತೇಳಿ ಅವನ ತಲೆ ಕೆಟ್ಟೈತಿ ಏನು ಉಂಡು ಅವನು ಅಂತೇಳಿ ಸುಮ್ಮನೆ ಬಂದುಬಿಟ್ಟೆ. ಏನು ಮಾಡೋಕ್ಕೆ ಬರಲ್ಲ, ಏನೋ ಮಾಡೋಕ್ಕೆ ಬರಲ್ಲ. ಅನಿವಾರ್ಯದಿಂದ ನಾನು ಸುಮ್ಮನೆ ಬಂದುಬಿಟ್ಟೆ. ಯಾವಾಗ ಕಟಿಂಗ್ ಮಾಡ್ಸೋಕ್ಕಲ್ಲ, ಅದಕ್ಕೆ ಕರೆಯಾಕತ್ತ ನಾನು ಯಾವಾಗ ಕಟಿಂಗ್ ಮಾಡ್ತಾನೆ ಕೇಳ್ತಾನೆ ಮಗ. ಇವ ಹೋಗಿ ಬೇಡ ಅಂತೇಳಿ ನಾನು ಬಿಟ್ಟು ಬಂದೆ ರೀ. ಬಾಜಾರಿಗೆ ಬಂದೆ. ಒಂದು ಚಲೋ ಏನೋ ಖರೀದಿ ಮಾಡೋದಿತ್ತು, ಖರೀದಿ ಮಾಡಿದೆ. ರೊಕ್ಕ ಎಷ್ಟಾಯ್ತಪ್ಪ ನಾ ಅಂದೆ. ಅಕ್ಕಾರ ನಿಮ್ಮದು 120 ರೂಪಾಯಿ ಆಯ್ತು ನೋಡ್ರಿ. ಮತ್ತೆ ಅಕ್ಕರ ಅಂತ ನೋಡು ಅವನು ಎಲ್ಲೋದ್ರು ಅಕ್ಕರ ಲೇ ಅವನವನು ಅಕ್ಕ ಅಲ್ಲ ನಾನು ಅಣ್ಣಲೇ ಅವನು ನಾನು ಅಂದೆ. ಈಗ ಹೌದಂದ್ರೆ ಸಾರಿ ರೀ ಮಿಸ್ಟೇಕ್ ಆಯ್ತ್ರಿಪ್ಪ. ಅದೇ ಹೆಂಗೆ ಮಿಸ್ಟೇಕ್ ಆಗತ್ತ ಅವನವನ ನೀನು ನೋಡು ಮುಖ ನೋಡು ನಂದು ಅವನು ಮಿಸಿ ಅದಕ್ಕ ಏನು ನೋಡು ಅಕ್ಕ ಕಲಗ ಹಿಂಗೆ ಮಾಡಿ ಲೆಕ್ಕ ಹೇಳ್ಬಿಟ್ರೆ ಮುಗಿದತನ. ನೋಡು ನನಗೆ ನಾನು ನೋಡು ದಿನ ಬರ್ತೀನಿ ನನಗೆ ನೋಡು ಅಂತ ನಾನು. ನಾವು ಏನು ಮಾಡಬೇಕಪ್ಪ ಇದು? ಈ ಎಲ್ಲ ಸಂಬಂಧ ಈ ಕಟಿಂಗ್ ಮಾಡಿಸ್ಬೇಕಾಗ್ತದೆ. ಅವನು ಹೋದೆ, ಅವನ ಕಡೆನೂ ಹೋದೆ. ಅವ ಏನು ಕರೆದ ಮರ್ದನ ಅವನ ಕಡೆನೂ ಹೋದೆ. ಈ ಸಾಕಾತಪ್ಪ ಇದು ಕಟಿಂಗ್ ಮಾಡಿಸ್ಬಿಡ್ರಿ. ಎಲ್ಲರೂ ನನಗೆ ಅಕ್ಕಾರ ಅವ್ವಾರ ತಮ್ಮಾರ ಅಂತ ತಿಳ್ಕೊಂಬಿಟ್ರೆ ನನಗೆ ಕಟಿಂಗ್ ಮಾಡಿಬಿಡು ಅಂತೇಳಿ ಅದೇ ಬಸ್ ಕ್ಲಾಸ್ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟೆ. ಅವ ಮಾಡಿದ ಕಟಿಂಗ್ ಹೆಂಗಿತ್ತು ಗೊತ್ತನ? ಹಿಂಗಿತ್ತು ಅದೇ ಮಸ್ತ್ ಇತ್ತು ರೀ ಕಟಿಂಗ್. ಅದ್ರ ಒಂದು ಮಾತು ಹೇಳಿದ್ರೆ, ನಿಮ್ಮ ಕೂದಲಿಂದ ನಮ್ಮ ಅಂಗಡಿಯ ತುಂಬೋಬಿಟ್ಟೆ ತೊಡ್ರ ಅಂತಾರೆ. ಈ ಕಟಿಂಗ್ ಮಾಡಿಸಿದ್ರು ಇದು ನನಗೆ ಬಿಡೋವಲ್ದು ಮಾರೆ. ಅವನು ಕಟಿಂಗ್ ಮಾಡಿಸೀನಿ, ಇದು ಬಿಡೋವಲ್ದು ನನಗೆ. ಏನು ವಿಚಿತ್ರಪ್ಪ ಅಂತೀನಿ ನಾನು. ಹಾಗದೇ ಹಿಂಗತೆ ಐತಿ ಕೂದಲ ಬಿಟ್ಟರೆ ಹಿಂಗತೆ ಐತಿ, ಕೂದಲ ಬಿಡ್ಲಿಕ್ಕಂದ್ರೆ ಹಿಂಗತೆ ಐತಿ. ಏನು ಮಾಡ್ಬೇಕು ಹೇಳಿ? ನಾವು ಸ್ಟೈಲಿಶಿಗಾಗಿ ಎಷ್ಟೊಂದು ಆಗದೆ ಮಸ್ತಾಗಿ ಹಿಂಗೆ ಮಾಡಿ ಹೂ ಅಂತೇಳಿ ಅಂತಿರ್ತೀವಿ. ಆಗದೆ ಮಸ್ತ್ ನಮ್ಗೆ ಕನ್ನಡನ್ಯಾಗ ಚಂದ ಕಾಣ್ತಿರ್ತೀವಿ ನಾವು. ಇವರೆಲ್ಲರೂ ನನಗೆ ಜನ್ಮ ಹೋಗ್ಬಿಟ್ರಪ್ಪ, ಜನ್ಮ ತೊಗೊಂಬಿಟ್ರಪ್ಪ ಅಂತ ನಾನು ಏನು ಮಾಡಲಿ? ನಾ ಏನು ಮಾಡಬೇಕು ಹೇಳ್ರಿ, ನೀವೇ ಹೇಳ್ರಿ. ಕೂದಲ ಬಿಡ್ಬೇಕಾ ಬಿಡೋಡ್ದು ಕಾಮೆಂಟ್ ಮಾಡ್ರಿವ.
ಬನ್ನಿ ಸಿಗ್ತೀನಿ ಬೇರೆ ಇದೇ ಥರ ಒಂದು ಅಮೇಜಿಂಗ್ ಹುಡುಗಾಗಿ ಸಿಗೋಣ ಮತ್ತೆ ಬೇರೆ ಬಾಯ್ ಬಾಯ್.